ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಸಸ್ ಸುಳ್ಳು, ಅಭಿವೃದ್ಧಿ ವರ್ಸಸ್ ಸುಳ್ಳು. ಹೇಳಿ ನೋಡೋಣ. 3 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, 3 ವರ್ಷ 10 ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಬಿಜೆಪಿಯವರು, ಏನಾದ್ರು ರಾಮನಗರಕ್ಕೆ ಮಾಡಿದ್ರ? ಇಲ್ಲಿ ಜೆಡಿಎಸ್ MLA ಇದ್ರು, ಮಾಡಿದ್ರ? ಮಾಡಲಿಲ್ಲ. ಈಗ ಇಕ್ಬಾಲ್ ಬಂದ ಮೇಲೆ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ನೀವೇ ಹೇಳಿದ ಮೇಲೆ ನಾನೇ ಯಾಕೆ ಭಾಷಣ ಮಾಡೋದು? ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಇಕ್ಬಾಲ್ ಒಬ್ಬ ಉತ್ತಮ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಬಂದು ಅನೇಕ ಸಾರಿ ಬಂದಿದ್ದಾರೆ. ಸಾರ್, ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಪ್ರತಿನಿಧಿಸಿದ್ರು ಕೂಡ, ಅವರ ಧರ್ಮಪತ್ನಿ ಪ್ರತಿನಿಧಿಸಿದ್ರು ಕೂಡ ಅಭಿವೃದ್ಧಿ ಆಗಿಲ್ಲ. ಅನೇಕ ಬೀದಿಗಳಲ್ಲಿ ರಸ್ತೆಗಳೆಲ್ಲ ತಿರುಗಾಡ್ಲಿಕ್ಕಾಗಲ್ಲ. ಆ ತರ ಪರಿಸ್ಥಿತಿ ಇದೆ. ವಿಶೇಷ ಅನುದಾನ ಕೊಡಿ ಅಂತೇಳಿ ಬಂದು ನನಗೆ ಕೇಳಲಿಕ್ಕೆ ಬಂದಿದ್ರು. ನಾನು ಹೇಳಿದೆ, ಚುನಾವಣೆ ಮುಗಿದ ಮೇಲೆ ಕೊಡೋಣ ಅಂತ ಹೇಳಿದ್ದೀನಿ. ಈಗ ರಾಮನಗರ ಪಟ್ಟಣಕ್ಕೆ ಅಲ್ಲಿಗೆ 125 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಕೊಟ್ಟಿದ್ದೀವಿ. ಹಿಂದೆ ದೇವೇಗೌಡರ ಕುಟುಂಬ ಇಲ್ಲಿ ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದ್ರಲ್ಲ, ಯಾಕೆ ರಾಮನಗರನ ಹಂಗಿಟ್ಟಿದ್ರು? ಯಾಕೆ ರಾಮನಗರ ಹಂಗಿಟ್ಟಿದ್ರು? ಇದನ್ನ ನೀವು ಪ್ರಶ್ನೆ ಮಾಡಬೇಕು. ಈಗ ನಾವು ಮೇಕೆದಾಟು ಯೋಜನೆ ಜಾರಿ ಮಾಡಿ ಅಂತೇಳಿ, ಕುಡಿಯ ನೀರಿನ ಯೋಜನೆ, ಅದನ್ನು ಜಾರಿ ಮಾಡಿ ಅಂತೇಳಿ ಪಾದಯಾತ್ರೆಯನ್ನ ಮೇಕೆದಾಟುವಿಂದ ಬೆಂಗಳೂರಿಗೆ ನಾವು ಮಾಡಿದ್ರು. ಬೆಂಗಳೂರಿಗೆ ಮಾಡಿದ್ರು. ಅವತ್ತು ಬೆಂಗಳೂರಿಗೆ ಕುಡಿಯ ನೀರು, ರಾಮನಗರಕ್ಕೆ ಕುಡಿಯ ನೀರು, ಚನ್ನಪಟ್ಟಣಕ್ಕೆ ಕುಡಿಯ ನೀರು, ಇವೆಲ್ಲನೂ ಕೂಡ ನೀಗಿಸ್ತೇವೆ. ಮೇಕೆದಾಟು ಮಾಡಿ ತಮಿಳುನಾಡಿಗೆ ಇದರಿಂದ ಅನ್ಯಾಯ ಆಗಲ್ಲ. ನಮ್ಮ ರಾಜ್ಯದೊಳಗಡೆ ಮೇಕೆದಾಟನ್ನು ಕಟ್ತೇವೆ. ನಾವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಕುಡಿಯ ನೀರನ್ನು ಕೊಡ್ತೇವೆ, ನಿಮಗೂ ನೀರು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ದೇವೇಗೌಡ, ನರೇಂದ್ರ ಮೋದಿಯವರು ಗಂಟಸ್ಯ ಗಳಸ್ಯ ಏನ್ ಹೇಳ್ತಾರೆ ದೇವೇಗೌಡರು? ನನಗೂ ನರೇಂದ್ರ ಮೋದಿಯವರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ. ಅವಿನಾವ ಭಾವ ಸಂಬಂಧ. ಈಗ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡರ ಸ್ಟೇಟ್ಮೆಂಟ್ ನೋಡಿದೆ. ದೇವೇಗೌಡರು ಹೇಳ್ತಾರೆ, NDA ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಅಣೆಕಟ್ಟನ್ನ ಕಟ್ತೇವೆ, ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಮಿಸ್ಟರ್ ದೇವೇಗೌಡ್ರೆ, ನರೇಂದ್ರ ಮೋದಿ ಅವರ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ, ಅವಿನಾವ ಭಾವ ಸಂಬಂಧ ಮಾಡಿಸಿ. ಈಗಲೇ ನಿಮ್ಮನ್ನ ಹಿಡ್ಕೊಂಡ್ರಿ ಅವ್ರು ಯಾರು? NDA ಬಂದ ಮೇಲೆ ಮಾಡ್ತಾರಂತೆ, ಈಗ ಮಾಡಲ್ವಂತೆ. ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಬರೀ ಸುಳ್ಳು. ನರೇಂದ್ರ ಮೋದಿ ಅವರು ಸುಳ್ಳುಗಾರ, ಇವರು ದೇವೇಗೌಡರು ಇನ್ನೊಬ್ಬರು ಸುಳ್ಳುಗಾರ. ಇವರು ಪ್ರಧಾನಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಸೊಸೆ MLA ಆಗಿದ್ರು, ಇವರು ರೇವಣ್ಣ ಮಂತ್ರಿ ಆಗಿದ್ರು, ಅವ್ರ ಮಗ ಪ್ರಜ್ವಲ್ MP ಆಗಿದ್ರು. ಯಾಕೆ ಮಾಡಿಸ್ಲಿಲ್ಲ?
ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ. ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಜೀರೋ. ಏನು ಮಾಡಿಲ್ಲ. ಅವ್ರ ಮಾತುಗಳನ್ನ ನಂಬ್ಕಂದ್ರೆ ಜನ ಮೋಸ ಹೋಗ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ. ಬಿಜೆಪಿಯವರು ನಡೆದಿಲ್ಲ, ಜೆಡಿಎಸ್ನವರು ಕೂಡ ನಡೆದಿಲ್ಲ. ಅದನ್ನ ನಂಬಕ್ ಹೋಗ್ಬೇಡಿ. ಈಗ ರಾಮನಗರ ಜಿಲ್ಲೆ ನಮ್ಮ ತವರು ಜಿಲ್ಲೆ ಅಂತಿದ್ರು. ನಮಗೆ ಜೀವ ಕೊಟ್ಟಂತ ಜಿಲ್ಲೆ, ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಈಗ ಮಂಡ್ಯಕ್ಕೆ ಹೋಯ್ತಾ ಇದ್ದಾರೆ, ಲೋಕಸಭೆ ನಿಂತ್ಕೊಳ್ಳಕ್ಕೆ ಮಂಡ್ಯಕ್ಕೆ ಹೋಯ್ತಾ ಇದ್ದಾರೆ. ಹೋದ ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತರು. ಅಲ್ಲಿ ಮಂಡ್ಯದಲ್ಲಿ ಮಗ ಸೋತರು. ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು. ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100% ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. 100% ಮಂಡ್ಯದಲ್ಲಿ ಸೋಲ್ತಾರೆ. ಯಾಕೆ ಮಂಡ್ಯ ಜನ ವೋಟ್ ಹಾಕ್ತಾರೆ ಅವರಿಗೆ? ಏನಾದ್ರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ವೋಟ್ ಹಾಕೋದು ಅವ್ರಿಗೆ. ಎಲ್ಲೂ ಮಾಡಿಲ್ಲ. ಆದ್ರಿಂದ ಡಿ.ಕೆ. ಸುರೇಶ್ ಅವರು ಬರೀ ಕ್ಷೇತ್ರದ ಅಷ್ಟಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಇಡೀ ರಾಜ್ಯದಲ್ಲಿ ಯಾವಾಗಲೂ ನನ್ನ ಹತ್ರ ಮುಖ್ಯಮಂತ್ರಿ ಆಗಿರುವಾಗ ಬರ್ತಾ ಇದ್ರು, ನನಗೆ ದುಡ್ಡು ಕೊಡಿ ಅಂತ ಕೊಡೋರು, ಬಂದು ಹಿಡಿಯೋರು. ಆಗ ಎಂಪಿಗಳ ಎಂತ ಸೆಕ್ರೆಟರಿ ಏನಾಗಿದೆ, ಪಾರ್ಲಿಮೆಂಟರಿ ಸೆಕ್ರೆಟರಿ ಎಲ್ಲ ಎಂಪಿಗಳಿಗೂ 100 ಕೋಟಿ ಕೊಡಿ ಅಂತ ಹೇಳ್ತಾ ಇದ್ರು. ಅಲ್ಲಪ್ಪ, ಎಂಪಿಗಳಿಗೆಲ್ಲ 100 ಕೋಟಿ ಕೊಡಕ್ಕಾಗುತ್ತೆ? ಸ್ವಲ್ಪ ಕೊಡೋಣ ಅಂತಂದ್ರೆ ಬಿಡ್ತಿರ್ಲಿಲ್ಲ. ಅದರಿಂದ ಇವರು ಯಾವಾಗಲೂ ಕೂಡ ಜನಪರವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ನೀವು ಮತ್ತೊಮ್ಮೆ ಲೋಕಸಭೆಗೆ ಕಳಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ನೀವು ಇಷ್ಟೊತ್ತು ಕೂಡ ಈ ಉರಿ ಬಿಸಿಲಲ್ಲಿ ನಿಂತಿರೋದು ನೋಡಿದ್ರೆ ನಮ್ಮ ಅಭ್ಯರ್ಥಿ ಡಿ.ಕೆ. ಸುರೇಶ್ ಡಿ.ಕೆ. ಸುರೇಶ್ 100% ಗೆದ್ದೇ ಗೆಲ್ತಾರೆ. ಅಲ್ಲ, ಗೆಲ್ಲಿಸ್ತೀರಿ ಅಲ್ವಾ? ನೀವು ಮನೆಗೆ ಹೋಗಿ ನಮ್ಮ ಗ್ಯಾರಂಟಿಗಳ ಹೇಳೋದ್ರ ಜೊತೆಗೆ ಡಿ.ಕೆ. ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಜನರಿಗೆ ತಿಳಿಸಿ, ಅವರು ಆಶೀರ್ವಾದವನ್ನ ಇವರು ಕೊಡೋ ರೀತಿಯಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ, ಡಿ.ಕೆ. ಸುರೇಶ್ ಅವರಿಗೆ ಶುಭವಾಗಲಿ. ಈಗಾಗಲೇ ಅವರು ಗೆದ್ದಾಯ್ತು, ಎಲೆಕ್ಷನ್ ನಲ್ಲಿ ಗೆದ್ದಾಗ್ಬಿಟ್ಟದೆ. ಎಲೆಕ್ಷನ್ ನಲ್ಲಿ ಗೆದ್ದಾಗಿದೆ. ಆದರೂ ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ನಾವ್ಯಾರು ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ಅವರನ್ನ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು. ಈ ಸಾರಿ 3 ಸಾರಿ ಏನ್ ಅಂತರದಿಂದ ಗೆದ್ದಿದ್ರು ಅದಕ್ಕಿಂತ ಹೆಚ್ಚು ಅಂತರದಿಂದ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಮಾಡ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.